ಅಮ್ಮ ಸುಧನು ಗೋವಿಂದ ಮಾವನ ಮಗಳು ಮದುವೆಗೆ ಒಪ್ಕೊಂಡ. ಹ್ಞೂ ಕಲ್ಲ ಒಪ್ಕೊಂಡ. ಅಮ್ಮ ಬೇಜಾರು ಮಾಡ್ಕೋಬೇಡಮ್ಮ. ನಿಜವಾಗ್ಲೂ ನೀನು ಬೇಜಾರು ಮಾಡಬೇಕು ಅಂತ ನಾನು ಇದೆಲ್ಲ ಮಾಡಲಿಲ್ಲಮ್ಮ. ಏನು ಮಾಡಲಿ, ನನ್ನ ಚಿನ್ನೂನ ನಿಜವಾಗ್ಲೂ ಹೆಂಡ್ತಿ ಅಂತೆಲ್ಲ ಸ್ವೀಕರಿಸೋಕೆ ಆಗಲಿಲ್ಲಮ್ಮ. ಅದರಿಂದ ಆ ಥರ ಹೇಳಿದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಮ್ಮ. ಪರವಾಗಿಲ್ಲ ಬಿಡ್ಲಾ, ಅದಕ್ಕೆ ಬೇಜಾರು. ಇಷ್ಟ ಇದ್ರೆ ಆಯ್ತೆ, ಇಷ್ಟ ಇದ್ರೆ ಇಲ್ಲ ಅಂತೀಯ. ಅದಕ್ಕೆ ನನಗೇನು ಬೇಜಾರ್ಲಕ್ಕದ್ ಬಿಡು. ಅಮ್ಮ ಮತ್ತೆ ನಾನು ಒಂದು ಹೇಳಿದ್ನಲ್ಲ, ಮಾದೇವನ ಮಗಳು ಸಾನ್ವಿನ ಮದುವೆ ಮಾಡ್ಕೊಡಿ ಅಂತ ಕೇಳು ಅಂತ ಕೇಳ್ತಾ. ಇಲ್ಲ ಕಣಪ್ಪ, ಕೇಳಿಲ್ಲ. ಅಯ್ಯೋ ಅವಳು ಆದಂಗಾಯ್ತು, ಸುಮ್ಮನಿರು. ಯಾಕೆ ಕೇಳ್ಬಿಡು ಸುಮ್ಮನೆ ಹಸ್ನಾಗೋದು. ಅಮ್ಮ ಒಂದು ಮಾತು ಕೇಳಮ್ಮ, ನೋಡೋಣ. ಒಪ್ಕೊಂಡ್ರು ಒಪ್ಕೋಬೋದಲ್ವಾ? ಬೇಡ ಬಿಡು, ಒಂದು ಮನೆಯಿಂದನೂ ಒಬ್ಬಳೆ ಸಾಕು ಬಿಡು. ಬೇಡ ಕತೆ. ಅಲ್ಲಮ್ಮ, ಯಾಕೆ ಹಿಂಗಂತೀಯ? ಮಾದೇವ ಮಾವನ ಮಗಳು ಮದುವೆಗೆ ನಂಗೆ ಇಷ್ಟ ಸಾನ್ವಿನ. ಕೇಳಿ ನೋಡೋಣ. ನೋಡ್ತೀನಿ ಬಿಡಪ್ಪ, ಕೇಳಿ ನೋಡ್ತೀನಿ. ಅವ್ನಿಗೆ ಹೇಳ್ತೀನಿ ಬಿಡು, ಅಜ್ಜಿಗೆ ಕೇಳಿ. ಸುಮ್ಮನೆ ನಾವ್ಯಾಕೆ ಹೋಗಿ ಕೇಳ್ಬಿಟ್ಟು ಆಮೇಲೆ ಮಾಡಕ್ಕಿಲ್ಲ ಅಂದಾಗ ಬೇಜಾರು ಮಾಡ್ಕೊಳ್ಳೋದು ಬೇಡ. ಸರಿ, ಅಜ್ಜಿ ಹತ್ರನೇ ಕೇಳಿಸು, ನೋಡೋದ ಏನಂತಾರೆ ಅಂದ್ಬಿಟ್ಟು. ಸರಿ ಕೇಳ್ತೀನಿ ಬಿಡ್ಲಾ. ಆಮೇಲೆ ಏನು ಕೋಪ ಇಲ್ಲ ತಾನೆ ನಿನಗೆ? ಮದುವೆ ಮಾಡ್ಕೊಳ್ಳಿಲ್ಲ ಚಿನ್ನೂನ ಅಂದ್ಬಿಟ್ಟು. ಅದಕ್ಕೆ ಕೋಪ? ಇಷ್ಟ ಇದ್ರೆ ಆಯ್ತು, ಕಷ್ಟ ಇದ್ರೆ ಬೇಡ ಅಂತೀಯ. ಅದಕ್ಕೆ ಅದರಲ್ಲೆಲ್ಲ ಏನು ಕೋಪ? ಯಾವ ಕೋಪನೂ ಇಲ್ಲ, ಏನೂ ಇಲ್ಲ. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಕಣಪ್ಪ. ಜೀವನ ನೀವು ಮಾಡಬೇಕಾಗಿರೋದು. ಈಗ ಬಲವಂತ ಪಡಿಸಿ ನಾನು ಮದುವೆ ಮಾಡ್ಬಿಟ್ರೆ ನಾಳೆ ದಿವಸಕ್ಕೆ ನಾವು ತಲೆ ಕೊಡೋಕ್ಕದ? ಒಟ್ಟು ನೀವೆಲ್ಲೆಲ್ಲ ಒಪ್ಕೊತಿರೋ ಅಲ್ಲಿಗೆ ಮಾಡೋದು ಕಣಪ್ಪ. ನಾಳೆ ದಿವಸಕ್ಕೂ ಈಗ ಮಾಡಿದ್ರಲ್ಲ ಹಿಂಗೆ ಬಿಟ್ರಲ್ಲ ಅಂತ ಅನ್ನ ಕೂಡ್ದು ನೀವು. ಸರಿ ಆಯಿತು ಬಿಡು, ಅದಕ್ಕೆ ಹೇಳ್ತಾ ಇರೋದು. ನಾನು ಇಷ್ಟಪಟ್ಟಿರೋದೆ ಸಾನ್ವಿನ ಮಾಡ್ಸಕ್ಕೆ ಹೇಳಮ್ಮ. ಸರಿ ಬಿಡು, ಆಯಿತು, ನೋಡೋದ ಹೇಳ್ತೀನಿ. ಸರಿ ಸರಿ ಆಯ್ತಮ್ಮ. ಅಲ್ಲ ಅವ ಏನು ಮಾಡ್ತಾಯಿದ್ದಿ? ಏನು ಇಲ್ಲ ಕಣವ, ಕುಂತಿದ್ದೆ. ನೀನೇನು ಮಾಡ್ತಾಯಿದ್ದಿ? ಏನಿಲ್ಲ ಕಣವ, ನಾನು ಕುಂತಿದ್ದೆ. ಇವನು ಗಗನು ಮಾದೇವನ ಮಗಳನ್ನ ಸಾನ್ವಿಯ ಮದುವೆಗೆ ಮಾಡ್ಕೊಟ್ಟಾರ ಅಂತ ಕೇಳಮ್ಮ ಅಂತ ಕುಂತಾನೆ ಕಣವ. ಅಯ್ಯೋ ನೇ ಮಗ ಶೋಭಿತಾ, ಒಂದು ಮಾತು ಹೇಳೋಣ. ಅವಳು ಏನು ಮಾಡ್ರು ಒಪ್ಪಕ್ಕಿಲ್ಲ. ಅವಳು ಇನ್ನೂ 4-5 ವರ್ಷ ಮದುವೆ ಹಾಕಿಲ್ಲ ಅಂತಾನೆ ಹೇಳ್ತಾ ಇರೋದು ತನ್ನ ಮಗ. 4-5 ವರ್ಷ ಮದುವೆ ಹಾಕಿಲ್ಲ ನಾನು ಅಂತವಳೆ. ಅವಳು ಒಪ್ತಂಗೈತವ ಹೇಳು. ಕೇಳ್ಬಿಟ್ಟು ಯಾಕೆ ಹಸ್ನಾಗೋದು? ಸುಮ್ಮನೆ ಗೊತ್ತಾಗಿ ಬೇಡ, ಕೇಳೋದೇ ಬೇಡ. ಸುಮ್ಮನಿರು. ಅವಳು ಮದುವೆ ಸುದ್ದಿನೇ ಬಿಡಕ್ಕಿಲ್ಲ ಕತೆ. ಹಂಗು ದೀಪಾವಳಿಗೆ ಬಂದಾಗ ಮಗ ಹಂಗಂದೆ, ಬರೀ ಓದ್ತಾನೆ ಕೂತಿದ್ದೀರವ, ಮದುವೆ ಹಾಕಿಲ್ವಾ ಅಂತ ಅಂದಿತ್ತು. ಇನ್ನೂ 3-4 ವರ್ಷ ನಾನು ಮದುವೆನೇ ಹಾಕಿಲ್ಲ ಅಂತ ಅಂದು. ಅದಕ್ಕೆ ಇನ್ನೂ ಎಷ್ಟು ವಯಸ್ಸಾಗಬೇಕು ಹಿಂಗಂತ ಕೂತಿದ್ದೀಯಲ್ಲ. ಹಂಗೆ ಅಂದಿದ್ದಕ್ಕೆ ನನಗೆ ಮದುವೆ ಅಂದರೆ ಇಂಟ್ರೆಸ್ಟೇ ಇಲ್ಲ. ನಾನು ಇನ್ನೂ ಏನೇನೋ ಕನ್ಸು ಕಟ್ಕೊಂಡಿನಿ. ನಾನು ಆಗಂಟ ನಾನು ಯಾವುದೇ ಕಾರಣಕ್ಕೂ ನಾನು ಆಯ್ಕೆಲ್ಲ ಮದುವೆಯ ಅಂತ ಕುಂತಾಳೆ ಕಣ್ಮಗ. ಸುಮ್ಮನೆ ಕೇಳಕ್ಕೆ ಹೋಗ್ಬೇಕು, ಸುಮ್ಮನೆ ಇರತ್ತಕ್ಕೆ ಬೇಡ. ಮತ್ತು ಇವನು ಗಗನಂಗೆ ಅಂತಾನಲ್ಲ ಬಾ ಆಯ್ತೀನಿ ಅಂತವ. ಓ ಅವನಂತಾನೆ ಮಾಡು. ಯಾಕೆ ಇವಳೇನಾಗಿದ್ಲಂತವ? ಯಾಕೆ ನನ್ನ ಮಗಳು ಚಿನ್ನು ಏನಾಗಿದ್ಲಂತೆ? ಓ ಅವನಾರೆ ಸಾವುಕಾರಿ ಮಗಳು, ಅವಳು ಇವನು ಬಡವರು ಅಂತವ. ಏನೋ ಕಾಣಕನವ. ಒಟ್ಟು ಕೇಳು, ಅಜ್ಜಿಗೆ ಹೇಳು, ನೋಡದ ಒಂದು ಮಾತು ಕೇಳಿ ಅಂತ ಅಂದ. ಅದಕ್ಕೆ ಫೋನ್ ಮಾಡಿದೆ. ಅಲ್ಲ ಕಣ್ಮಗ, ಚಿನ್ನು ನಿಜಕ್ಕೂ ಎಷ್ಟು ಭಕ್ತಿಗೆಲ್ಲವ ಅಡ್ಜಸ್ಟ್ ಆಗ್ತದೆ ಗೊತ್ತವೇನು? ದಿವಸ ಹೋಗಿದ ಕನ್ನೆ ಗೋವಿಂದ. ಹ್ಞೂ ಹೋಗಿದ್ದ. ಏನನ್ನವ? ಏನಂದ್ಲತ್ತೆ? ನಾನು ಹೇಳಿಲ್ವವ, ನನ್ನ ಮಗಳು ಅವಳು ಅಂಥದ್ದಲ್ಲ ಕಣ್ಮಗ. ಅದು ಭಾಳ ಬುದ್ಧಿವಂತ ಹೆಣ್ಣು, ಕಷ್ಟ ಸುಖ ಹೊಂದಿರೋದು. ಅದಕ್ಕೆ ನಾನು ಹಂಗೆ ಬಟ್ಟಾಡಿದ್ದು ಮಾಡ್ಕೊ ಅಂದಿದ್ದು. ನನ್ನ ಮಗ ಒಪ್ಪನಿಲ್ಲ. ಒಟ್ಟಿಗೆ ಒಪ್ಕೊಂಡ್ಲಂತೆ ಕಣವ. ಗೋವಿಂದ ಹಂಗೆ ಅನ್ನಂತೆ ಹೆಂಗವ ಮಾಡೋದು ಹಿಂಗಂತವನೇ ಅಂದಿದ್ಕೆ ಬಲವಂತ ಏನೂ ಇಲ್ಲ, ಇಷ್ಟ ಇದ್ರು ಒಪ್ಕೊ ಅಂತ ಅಂದಿದ್ಕೆ ಒಪ್ಕೊಂಡ್ಲಂತ. ಆಮೇಲೆ ವಾತಾರೆ ಅಂತಾನೆ ಹೇಳೋದು ಮರ್ತ್ಬಿಟ್ಟೆ. ನಂಬರ್ ಕೇಳ್ತಿದ್ದ ಕಣವ ಇವನು ಸುಧನು. ಚಿನ್ನು ನಂಬರ್ ಕೊಡಮ್ಮ ಅಂತ ಕೇಳ್ದ. ಅಂತವಿಲ್ಲಕಲ್ಲ ಅಂದಿದ್ಕೆ ರಶ್ಮಿಗೆನ ಫೋನ್ ಮಾಡಿ ಮಾತಾಡೋದ್ನೇನೋ. ಪರವಾಗಿಲ್ವಲ್ಲ, ಸರಿ ಬಿಡು. ಹಂಗಾರೆ ಒಳ್ಳೇದೇ ಆಯಿತು. ಹಂಗಾರೆ ಮಾತಾಡ್ಕೊಳ್ಳಿ ಸುಮ್ಕಿದ್ದೆ ಮಗ. ಹೊಂದ್ಕೊಳ್ಳಿ. ಒಟ್ಟು ಅವಳು ಏನು ಅಂದಿಲ್ವಂತೆ. ಹಂಗೂ ಗಗನಿಗೆ ಅಂತ ಹೇಳಿವಿ ಆಗ್ಲಿಂದನೂ. ಈಗ ಸುಧನ್ ಮದುವೆ ಆಗೋದ್ರೆ ಪಾಪ ನಿನಗೂ ತೊಂದರೆ ಆಯ್ತದೆ ಅಲ್ವ, ಬೇಜಾರು ಮಾಡ್ಕೋಬೇಡ ಅಂತ ಅಂದಂತೆ. ಅಪ್ಪ ನನಗೆಲ್ಲ ಮುನ್ಸಲ್ಲಿ ಮಡಿಕೊಂಡು ಹೋಗ್ತಿಲ್ಲ ನಾನು. ಆ ಥರ ಏನು ಇಟ್ಟಿಲ್ಲ ನಾನು ಮುನ್ಸಲ್ಲಿ ಕತೆ ಬಿಡಪ್ಪ, ಪರವಾಗಿಲ್ಲ ಅಂತ ಹಂಗಂತೆ ಅಂದ್ಲಂತೆ ಕಣ್ಮಗ. ಹೆಂಗೋ ಬಿಡು. ಈ ನನ್ನ ಮಗ ಹಿಂಗಂತ ಇದ್ದಾನೆ. ಈಗ ನನ್ನ ಮಗಳಿಗಿಂತ ಬೇಕಾಗಿತ್ತಂತೆ ನನ್ನ ಮಗನಿಗೆ. ಇವನು ಎಲ್ಲಕ್ಕಿಂತ ಹೆಚ್ಚು ಕಣ್ ಸುಮ್ಕಿರಿ ಇವನು. ಅವನು ಹೆಂಗಂದ, ಅಜ್ಜಿಗೆ ಫೋನ್ ಮಾಡಿ ಹೇಳು, ಹೋಗಿ ಕೇಳಿ, ಇಲ್ಲ ಫೋನ್ ಮಾಡಿಬಿಟ್ಟೆ ಕೇಳಿ ಅಂತವ. ಹೆಂಗೆ ಮಾಡಿ ಕೇಳಿಯಾ? ಒಳ್ಳೆ ನನಗೆ ಅಂತವೇ. ನೀನೇನಾರು ಅನ್ಕೋ, ಒಂದು ಮನೆಗೆ ಒಪ್ಸೋಸೆ ಸಾಕು ಸುಮ್ಕಿರು. ಇಬ್ಬರು ಅಕ್ಕ ತಂಗಿಯರು ದೂರದಲ್ಲೇ ಇರಲಿ. ಅವಳು ಒಪ್ಪಕ್ಕೂ ಇಲ್ಲ ಕಲ. ನೀನು ಏನಾರು ಅನ್ಕೋ. ಅವಳು ಈಗಲೇ ಆಯ್ಕಿಲ್ಲ ಅಂತ ಬಾಯ್ಬಿಟ್ಟೆ ಹೇಳಿದ್ರೆ ಇನ್ನೇನು ಬಲವಂತ ಮಾಡಿದ್ರೆ ಹೇಳಂತ ಕೇಳ್ಕೊಳಂತ ಹೆಣ್ಣು ಅದು ಒಂಥರ ಕಣವ. ಅವಳು ಗೊತ್ತಲ್ಲ, ಅವ್ರ ಅಜ್ಜಿ ಥರನೇ ಅವಳು.
ಹಂಗೆಲ್ಲ ಇದು ಮಾಡೋಕ್ಕಿಲ್ಲ ಅವಳು. ಅದಕ್ಕೆಲ್ಲ ಮುಲಾದ್ ನೋಡೋಕ್ಕಿಲ್ಲ. ಅವ್ರಂಗೆ ಅನ್ಕೋತಾರೆ ಇವ್ರಂಗೆ ಅನ್ಕೋತಾರೆ. ಇವಳಾರಿ ಅಪ್ಪ ಬೇಜಾರು ಮಾಡ್ಕೊತದೆ ಅಮ್ಮ ಬೇಜಾರು ಮಾಡ್ಕೊತದೆ ಅನ್ಕೊಂಡು ಒಪ್ಕೋತಾಳೆ ನಮ್ಮ ಚಿನ್ನು. ಅವಳು ಹಂಗಲ್ಲ, ಅವಳು ತೀರ್ಮಾನವೇ. ಅದಲ್ದೇ ಇಲ್ಲಿ ಊರಲ್ಲಿ ಕ್ಲಿನಿಕ್ ಓಪನ್ ಮಾಡಬೇಕು ಅಂತ ಅವಳು ಕನ್ಸ್ಕೊಳ್ತಾ ಕೂತಾಳೆ. ಅದ್ರ ಬಗ್ಗೆ ಬಂದು ಮಾತಾಡಿ ಅಂದ್ಕೊಂಡು ವಾರವರೆಗೂ ಫೋನ್ ಮಾಡ್ತಾ ಕೂತದ್ದು. ನಮಗೆ ಹೋಗೋಕ್ಕೆ ಟೈಮ್ ಇಲ್ದನು ಹೋಗಿಲ್ಲ ಕಣವ. ಹಿಂಗೆ ಕುಂತದೆ. ಅವಳಂತೂ ಈಗ ಮದುವೆ ಆಗಕ್ಕಿಲ್ಲಕತ್ತೆ ಈಗಲೇ. ಈಗ ಹೆಂಗೆ ಮಾಡೋಣ ಹೇಳವ ನೀನು? ನಂದು ಬೇಡ, ನೀನು ಹೇಳು ನಾನು ಏನು ಮಾಡೋಣ ಅಂತ. ಬೇಕನವ ಒಂದ್ಸತಿ ಫೋನ್ ಮಾಡಿ ಕೇಳ್ಕೊ ನೀನೇ. ಈಗ ನಾನು ಬೇಡ, ಯಾರು ಬೇಡ. ನೀನು ಅಣ್ಣನಿಗೂ ಹೇಳ್ಬೇಡ, ನೀನು ಮಾದೇವನಿಗೂ ಹೇಳ್ಬೇಡ, ಸರಿಯಾ? ಯಾರು ಕೊಟ್ಟು ಹೇಳ್ದಂಗೆ ಮೊದಲು ಸಾನಿಗೆ ಫೋನ್ ಮಾಡಿ ಕೇಳ್ಕೊವ. ಹೇಳ್ತೀನಿ ಕೇಳ್ಕೊ. ಅವಳು ಫೋನ್ ಮಾಡಿ ಕೇಳ್ಕೊಂಡ್ಮೇಲೆ ಅವಳು ಏನಾರೇ ಆಯಿತು ಕಣವ ಅಂತ ಏನಾರು ಅವಳು ಒಪ್ಕೊಂಡ್ರೆ ಆಯ್ತೀನಿ ಕಣಜ್ಜಿ ಅಂತ ಅಂದರೆ ಆಮೇಲೆ ಬೇಕಾದ್ರೆ ನಾನು ಮಾದೇವನ್ ಕೊಟ್ಟು ಮಾತಾಡ್ತೀನಿ. ನೀನು ಮಕ್ಕಳ್ದಂಗೆ ಮಾಡ್ಕೊಳ್ಳೋದು ಬೇಡ. ಸಾನ್ವಿನೇ ಕೇಳವ, ನೀನೇ ಮಾತಾಡ್ತಲ್ಲ ನಿನ್ನ ಕುಟೆ. ಸರಿ ಬಿಡು ಮಗ, ಒಂದು ಕೆಲಸ ಮಾಡ್ತೀನಿ. ಈಗ ಹೋಯ್ತಾನೆ ನಾನು ತೋಟ ಹೋದ್ಮೇಲೆ ಫೋನ್ ಮಾಡ್ತೀನಿ ಅವಳಿಗೆ. ಅವಳು ಬಾಯಲ್ಲಿ ಏನ್ಬೋದು ಕೇಳ್ಕೊಳ್ಳೋದ. ಕೇಳ್ಕೊಂಡು ಅಕಸ್ಮಾತು ಆಯ್ತೀನಿ ಕಣಜ್ಜಿ ಅಂದರೆ ನೋಡೇ ಬಿಡೋದ, ಮುಂದುವರ್ಸ್ಬಿಡೋದ. ಇಲ್ಲ ಆಯ್ಕಿಲ್ಲ ಕಣಜ್ಜಿ ಅಂದರೆ ಅಲ್ಲಿಗೆ ಬಿಟ್ಟಾಕೋದು. ಇನ್ನು ಮಾದೇವನ್ಗೂ ಹೇಳೋದು ಬೇಡ, ಏನು ಬೇಡ. ಈಗ ಮಾದೇವನ್ ಕೇಳೋದು, ಅವ್ಳು ಮಾಡೋಕ್ಕಿಲ್ಲ ಅಂದಾಗ ಬೇಜಾರು ಮಾಡ್ಕೊಳ್ಳೋದು ಬಿಡೋದು ಅವೆಲ್ಲ ಏನು ಬೇಡ. ಮೊದಲು ಅವಳ್ದ ತಿಳ್ಕೊಳ್ಳೋದ. ಇವಂದೇನಿದೆ ಅವಳೇನೋ ಒಪ್ಕೊಂಡ್ರೆ ಮಾಡ್ತಾನ ಮಾದೇವ. ಹಂಗೆ ಏನಕ್ಕಿಲ್ಲ. ಮೊದಲು ಅವಳ ತಿಳ್ಕೊತೀನಿ, ಸುಮ್ಕಿರು ಕೇಳ್ತೀನಿ ಅವಳನ್ನ. ಅವಳ ಬಾಯಲ್ಲಿ ಏನಂತ ಬಂದದು ಆಯಿತು ಕಣಜ್ಜಿ ಬಿಡಜ್ಜಿ ಆಯ್ತೀನಿ ಅಂದರೆ ಮಾಡೋದು. ಇದ್ರ ಬ್ಯಾಡವೇ ಬೇಡ, ಬಿಟ್ಟಾಕೋದು. ಇನ್ನೆಲ್ಲರೇ ಬೇರೆ ಎಲ್ಲರೇ ನೋಡ್ಬಿಟ್ಟು ಮಾಡವ ನೀನು. ಅಯ್ಯೋ ಯಾರು ಒಬ್ಬನಾರು ಸೊಸೆ ಮಾಡ್ಕೋಬೇಕಾಗಿತ್ತು, ಮಾಡ್ಕೊಂಡೆ. ಈಗ ನಮಗೆ ಸಾಕು. ಹೆಂಗೋ ಇವಳು ಚಿನ್ನೂರಿ ನನ್ನ ಮನೆ ಸೊಸೆಗಿಂದ ಇನ್ನೂ ಖುಷಿನೇ ಆಯಿತು. ನೋಡೋದವ ಒಂದು ಮಾತಾಗನ್ನವ. ನೋಡು ನಮ್ಮ ಅಮ್ಮ ಚಿನ್ನೂರು ಮದುವೆ ಆಗಿಲ್ಲ ಅಂದ್ಬಿಟ್ಟು ಚರ್ತಕ್ಕೆ ಕೇಳಲಿಲ್ಲ ಬಿಡ್ಲಿಲ್ಲ ಅಂತ ನಾಳೆ ದಿವ್ಸಕ್ಕೂ ಅವ್ನ ಕೈಲಿ ಒಂದು ಮಾತು ಕೇಳಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲವ. ನೋಡೋದ ಒಂದು ಮಾತಾಗ ಅಂದ್ಬಿಡು. ನೋಡೋದ ಅವ್ರ ಬಾಯಲ್ಲಿ ಏನು ಬೋದು ತಿಳ್ಕೊಳ್ಳೋದ ಅಂತಾಕನವ, ಇನ್ನೇನು ಇಲ್ಲ. ಸರಿ ಬಿಡವ, ಆಯಿತು ಹಂಗೆ ಮಾಡೋದ. ಆಯಿತು ನೋಡೋಕ್ಕಾಯ್ತದೆ ಬಿಡು. ಅದೇನಾದ್ರು ಆಗಲಿ. ಒಂದು ಮಾತು ಕೇಳ್ತೀನಿ ಬಿಡು. ಅಲ್ಲಿ ತಕೋಯ್ತಾನೆ ಈಗ ತೋಟ ಹೋಗ್ಬಿಟ್ಟು ಫೋನ್ ಮಾಡಿ ನಾನು ಕೇಳ್ಕೊತೀನಿ. ಕೇಳ್ಕೊಂಡು ಯಾವ್ದಕ್ಕೂ ನಿನಗೆ ಹೇಳ್ತೀನಿ ನಾನು. ಸರಿಯವ? ಸರಿಯವ, ಆಯಿತು ಹಂಗೆ ಮಾಡು. ಮತ್ತೆ ಇದೇನವ ಊಟ ಆಯ್ತಾ? ಮಾವನಿಗೆ ಈಗ ಊಟ ಮಾಡಿಸ್ಬಿಟ್ಟು ನಾನು ಮಾಡಿದೆ ಕಡವೆ. ಮಾಡಿದೆ. ಊಟ ಮಾಡ್ತವ. ಒಂದು ಸ್ವಲ್ಪ ಅವತ್ತಿಂದ ಊಟ ಮಾಡಿತಿಲ್ಲ. ಇವತ್ತೊಂದು ಚೂರ ತೆಳಗೆ ಇಟ್ಟು ಮಾಡ್ಕೊಡವ, ಉಪ್ಪು ಸಾಂಬಾರು ಮಾಡಿ ಅಂತ. ತೊಗರಿಕಾಯಿ ತಗೊಂಡಿದ್ದೆ, ಸಾರು ಮಾಡಿ ಉಪ್ಸಾರು ಮಾಡಿ ಮುದ್ದೆ ಮಾಡಿಕೊಟ್ಟೆ. ಸ್ವಲ್ಪ ಊಟ ಮಾಡ್ತು. ಕತೆ ನಿಮ್ಮ ಮಾವ ಏನು ಕೇಳ್ತದೆ ಅದನ್ನೇ ಮಾಡಿಕೊಡು. ಅದಕ್ಕೆ ಅವ್ನಿಗೂ ಎಲ್ಲ ನೋಡ್ಬಿಡೋದ ಅಂತ ಕಣವ, ಒಟ್ಟಿಗೆ ಮಾಡ್ಬಿಡೋದ ಮದುವೆ ಅಂದ್ಬಿಟ್ಟು. ನೋಡೋದ ಸಾನ್ವಿ ಏನಂದ್ರೆ ಕೇಳ್ಕೊಂಡು ಹೇಳಿ ಯಾವಕ್ಕೂ. ಸರಿ ಬಿಡು, ಆಯಿತು ಹೇಳ್ತೀನಿ. ಕೇಳ್ಕೊಂಡು ಯಾವಕ್ಕೂ ಹೇಳ್ತೀನಿ ಬಿಡ್ಲ. ಸರಿ ಕಣವ, ಆಯಿತು. ಸರಿ ನೀನು ಏನೂ ಇಲ್ಲ ಕಣವ. ಸರಿ ಕಣವ, ಆಯಿತು. ಯಾವಕ್ಕೂ ಫೋನ್ ಮಾಡು ನನಗೆ ಕೇಳ್ಕೊಂಡು ನೀನು. ನನಗೆ ತಲೆ ಕೆಟ್ಟೋದು. ಇವನು ಬರೀ ಈಗ ಬಂದು ತಲೆಗೆಡಿಸ್ದಾಗ ಅದೊಂದು ತಲೆನೋವು ಇಳಿತು ಅನ್ನೋದಕ್ಕೆ ಈಗ ಇನ್ನೊಂದು ತಲೆನೋವು. ಕೇಳು ನಾವೇನು ಮಾಡಂಗಿದ್ದದ ಅವಳು ಒಪ್ಪನಿಲ್ಲ, ನಾವೇನು ಬಲವಂತ ಮಾಡಂಗಿದ್ದದ. ಇವನಂಗೆ ತಾನೆ. ಇವನು ಒಪ್ಪನಿಲ್ಲ ಅಂದರೆ ಇವನೇನು ಈಗ ಚಿನ್ನಕ್ಕೆ ಬಲವಂತದಿಂದ ಕೊಡ್ತಿದ್ದವ. ಹಂಗೆ ತಾನೆ ಮಿತ್ತೋದ್ರೂ. ಕೇಳ್ತೀನಿ ಬಿಡ್ಲ, ನೋಡೋಕ್ಕಾಯ್ತದ, ನಾವೇನು ಮಾಡೋಕ್ಕಾಗ್ತದು. ಸರಿಯವ, ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.